ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಕಳೆದ ವರ್ಷ ಅಂದರೆ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿಯ ದಿನದಂದು ಸಿದ್ದನಕೊಳ್ಳದ ಸಿದ್ದಶ್ರೀ ಜಾತ್ರಾ ಮಹೋತ್ಸವಕ್ಕೆ ಅದೇ ದಿವಸ ಚಲನಚಿತ್ರೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ವಿ ಸೋಮಣ್ಣ ಸಿದ್ದಪ್ಪಜ್ಜನವರ ಆಶೀರ್ವಾದ ಪಡೆದಿದ್ದಾರೆ. ಅವರಿಗೆ ಸಿದ್ದಶ್ರೀ ಮಠದ ಪೀಠಾಧಿಕಾರಿಗಳು ಆದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ವಿ ಸೋಮಣ್ಣ ಅವರಿಗೆ ಚಲನಚಿತ್ರೋತ್ಸವದ ವೇದಿಕೆ ಮೇಲೆ ಹೇಳಿದರು. ಸಿದ್ದಪ್ಪಜ್ಜ ಆಶೀರ್ವಾದ ಮಾಡ್ಯಾನ, ಮುಂಬರುವ ದಿನದಲ್ಲಿ ಉನ್ನತ ಒಳ್ಳೆಯ ಒಂದು ಸಂದೇಶ ಸಿಗತ್ತೆ ನಿನಗೆ ಎಂದು ಹೇಳಿದರು. ಕಳೆದ 8 ತಿಂಗಳಲ್ಲಿ ಸಿದ್ದಶ್ರೀ ಮಠದ ಭವಿಷ್ಯ ಸುಳ್ಳಾಗಲಿಲ್ಲ. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಹೇಳಿದ ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ವಿ ಸೋಮಣ್ಣ ಭರ್ಜರಿ ಗೆಲುವು ಸಾಧಿಸಿ ಮೋದಿ ಸಂಪುಟದಲ್ಲಿ ಕೇಂದ್ರ ಜಲಶಕ್ತಿ ಮತ್ತು ರೈಲ್ವೆ ರಾಜ್ಯ ಖಾತೆ ಸಚಿವರಾಗಿ ಅಧಿಕಾರ ಸ್ವೀಕಾರ ಮಾಡಿ ಸಿದ್ದನಕೊಳ್ಳದ ಸಿದ್ದಶ್ರೀ ಮಠಕ್ಕೆ ಆಗಮಿಸಿ ಮಠದ ಪೀಠಾಧಿಕಾರಿಗಳು ಆದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳಿಗೆ ಶಾಲನ್ನ ಓದಿಸಿ ಮುತ್ತಿನ ಹಾರ ಹಾಕಿ ಸನ್ಮಾನಿಸಿದರು. ಸಿದ್ದಶ್ರೀ ಮಠದಲ್ಲಿ ಶಿವಕುಮಾರ ಸ್ವಾಮೀಜಿಗಳು ಕೂಡ ಕೇಂದ್ರ ಸಚಿವ ಸೋಮಣ್ಣಗೆ ಸಿದ್ದಪ್ಪ ಜನವರ ಫೋಟೋ ಈಶ್ವರನ ಮೂರ್ತಿಯನ್ನ ಕೊಟ್ಟು ಸನ್ಮಾನಿಸಿದ್ರು. ಇನ್ನು ಸಿದ್ದಪ್ಪಜ್ಜನ ಆಶೀರ್ವಾದ ಪಡೆದವರು ಎಲ್ಲರಿಗೂ ಒಳ್ಳೆಯದಾಗಿದೆ. ಅದೇ ಸಾಲಿನಲ್ಲಿ ಒಬ್ಬ ವಿ ಸೋಮಣ್ಣ ಸಚಿವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಹೇಳ್ತಾರೆ, ಕೇಂದ್ರ ಸಚಿವ ವಿ ಸೋಮಣ್ಣಗೆ ನಿಜವಂತೂ ಅಲ್ಲ, ಸಿದ್ದಶ್ರೀ ಮಠದ ಭವಿಷ್ಯ ಎಂದು ಸಚಿವ ಸೋಮಣ್ಣಗೆ ಸ್ವಾಮೀಜಿ ಹೇಳಿದಾಗ ಒಂದು ಕ್ಷಣ ಭಾವುಕರಾಗಿ ಕಣ್ಣಲ್ಲಿ ನೀರು ತಂದ ಸಚಿವ ಸೋಮಣ್ಣ. ಭಕ್ತರಲ್ಲಿ ದೇವರು ಕಂಡ ಮಠ ಅಂದ್ರೆ ಅದು ಸಿದ್ದನಕೊಳ್ಳದ ಸಿದ್ದಶ್ರೀ ಮಠ. ಈ ಮಠದ ಪೀಠಾಧಿಕಾರಿಗಳು ಆದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಬೈದ್ರೆ ಒಂದು ಆಶೀರ್ವಾದ ಎಂದು ಮಠದ ಭಕ್ತಾದಿಗಳು ಹೇಳಿದರು. ರಾಜಕೀಯ ರಂಗದಲ್ಲೂ ಕೂಡ ನಿಜವಾಯಿತು ಸಿದ್ದಶ್ರೀ ಮಠದ ಭವಿಷ್ಯ. ಶಿವಕುಮಾರ ಸ್ವಾಮೀಜಿಗಳು ಹೇಳಿದ್ರು, ಮುಂಬರುವ ಸಿದ್ದನಕೊಳ್ಳದ ಜಾತ್ರಾ ಮಹೋತ್ಸವಕ್ಕೆ ರಥೋತ್ಸವಕ್ಕೆ ಆಗಮಿಸಬೇಕು ಅಂತ ಕೇಂದ್ರ ಸಚಿವ ವಿ ಸೋಮಣ್ಣಗೆ ಜನವರಿ 15, 2025ರಂದು ಬನ್ನಿ ಎಂದು ಸಚಿವರಿಗೆ ಹೇಳಿದ್ರು. ಸಚಿವರು ತಪ್ಪದೆ ಬರ್ತೀನಿ ಅಂತ ಸ್ವಾಮೀಜಿ ಅವರಿಗೆ ಹೇಳಿದ್ರು. ಜಾತ್ರೆ ಡೇಟ್ ಬರ್ಕೊಂಡೇನಪ್ಪ? 15ಕ್ಕೆ 15ಕ್ಕೆ ಉದ್ಘಾಟನೆ ನಿಮ್ಮ ಸಾಹೇಬ್ರು ಐತೆ. ಮತ್ತೆ 5:30, 6 ಗಂಟೆ ಇದು ಬಾಕ್ಸ್ನಲ್ಲಿ ಒಂದು ಬಾಕ್ಸ್ ತೊಗೊಂಬರ್ಲಿ. ಪಟ್ನ ಒಂದು ಬಾಕ್ಸ್ ತೊಗೊಂಬರ್ಲಿ. ಅಲ್ಲಿ ಬಾಕ್ಸ್ ತೊಗೊಂಬರ್, ಖಾಲಿ ಬಾಕ್ಸು ಬಾಕ್ಸ್ನಲ್ಲಿ ಇಟ್ಕೊಂಡು ಗಾಡಿಯಲ್ಲಿ ಹಿಂದ್ಗಡೆ ಇಟ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಈಶಾನ್ಯ ದಿಕ್ಕಿಗೆ ಇಡಬೇಕು, ಬೇರೆ ದಿಕ್ಕಿಗೆ ಈಶಾನ್ಯ ದಿಕ್ಕು ನಿಮ್ಮ ತಾಯಿ ಹೆಸರಲ್ಲೇ ಪೂಜೆ ಮಾಡ್ಕೊಂಡು ಹೋಗ್ಬೇಕು. ತಾಯಿ ಹೆಸರು ಬರ್ಕೋದೆಲ್ಲ ಬರ್ಕೊಂಡು ಅಮ್ಮನಿಗೆ ಹೇಳ್ಬೇಕು. ಹೌದೌದು, ತಾಯಿ ಯಾರೇ ಮಾಡಿದ್ರು ಕೂಡ ಇವ್ರ ಮನೆಯಲ್ಲಿ ಹೇಳ್ಬೇಕು. ಅಲ್ಲಲ್ಲ, ಯಾರೇ ಪೂಜೆ ಮಾಡಿದ್ರು ಇವ್ರ ತಾಯಿ ಹೆಸರಲ್ಲೇ ಮಾತ್ರ ಮಾಡ್ಬೇಕು. ಅಂದ್ರೆ 19ಕ್ಕೆ ಅವ್ರದ್ದು ಆರಾಧನೆ ಇದೆ. ಮಾಡಿ ಒಳ್ಳೇದಾಗುತ್ತೆ 100%. ನಿಮ್ಮ ತಾಯಿ ನನ್ನ ಆಶೀರ್ವಾದದಿಂದ ಆರಿಸಿ ಬರಲ್ಲ, ನೀನು ನಿಮ್ಮ ತಾಯಿ ಆಶೀರ್ವಾದದಿಂದನೇ ನೀ MP ಆಗೋದು. ಹೇಳಿದ್ದೀನಿ ನೋಡಿ, ಯಾವ ಗುರುಗಳ ಆಶೀರ್ವಾದ ನಡೆಯಲ್ಲ, ತಾಯಿ ಆಶೀರ್ವಾದ ಮೇನ್ ಬೇಕು. ನೀವು ಜಗದ್ಗಳ ಹತ್ರ ಆಗಲ್ಲ, ದುನಿಯಾ ಯಾವ ಸ್ವಾಮಿಗಳು ಹೋದ್ರು ಆಗಲ್ಲ. ನಿಮ್ಮ ತಾಯಿ ಆಶೀರ್ವಾದ ಮಾಡಿದ್ರು ಏನ ಒಂದು ಸೆಕೆಂಡ್ನಲ್ಲಿ MP ಆಗ್ತೀನಿ. ಹೇಳಿದ್ದೀನಿ ನೋಡಿ, ನಮ್ಮ ಮಠದಲ್ಲಿ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡೋದೇ ತಂದೆ ತಾಯಿಗೆ. ಯಾಕಪ್ಪ, ನಾನು ಬೇದ್ ಬಿಡ್ತೀನಿ ಕೇಳ, ಇವಾಗಲೇ ಮಗ ನನಗೇನು ನಮಸ್ಕಾರ ಮಾಡ್ತೀನಿ, ತಂದೆ ತಾಯಿ ಮಾಡೋ ಪೂಜೆ ಅದು ನೋಡಿ ಎಷ್ಟು ಭಾವುಕರಾಗ್ಬಿಟ್ರೆ. ನಿಜವಾಗ್ಲೂ ಭಾಳ ಖುಷಿ ಆಯ್ತು ನನಗೂ. ನಾನು ತಂದೆ ತಾಯಿ ಕಳ್ಕೊಂಡಿದ್ದೀನಿ. ಇಲ್ಲ ಸ್ವಾಮಿ, ಅದಕ್ಕಿಂತ ಈ ಪ್ರಕೃತಿ ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ್ಯಾವ ಶಕ್ತಿ ಕೊಟ್ಟಿದೆ ಯಾರಿಗೂ ಏನು ಗೊತ್ತಿಲ್ಲ. ನಾನೇ ಬುದ್ಧಿವಂತ, ತುಂಬ ದೇವಸ್ಥಾನಗಳು ಸುತ್ತಿದ್ದೀನಿ. ನನ್ನ ಕ್ಷೇತ್ರದಲ್ಲಿ 72 ದೇವಸ್ಥಾನನ 2 ವರ್ಷದ ಜೀರ್ಣೋದ್ಧಾರ ಮಾಡಿದ್ದೀನಿ. 116 ಕೋಟಿ ಖರ್ಚು ಮಾಡಿ. ಅದರೊಳಗೆ 3 ಕೋಟಿ ಚಿಲ್ಲರೆ ನನ್ನ ಸಂಬಳ ಏನಿತ್ತು. ಒಂದು ಪಟ್ಟಲ್ದಮ್ಮ ಅಂತ ದೇವಸ್ಥಾನ ತಮ್ಮನ್ನ ಒಂದಿನ ಕರ್ಕೊಂಡು ಹೋಗ್ತಿದ್ದೀನಿ. ಈ ತಾವು ಇದು ತೋರಿಸಿದ್ರಲ್ಲ, ಅದೇ ಮಲ್ಲಿಕಾರ್ಜುನ ಪಕ್ಕದ ಅದೇ ಸಪ್ತಾಪ ದೇವತೆ, ಅದು ಬಿದ್ದೋಗೆಲ್ಲ ಇದಾಗಿತ್ತು. ಸುಮ್ಮನೆ ಹೋದಾಗ ಒಂದು 2 ಹೆಣ್ಮಕ್ಳು ಆಯ್ತು ಯಾರು ಒಂದು ಮಾಡಿ ಅಣ್ಣ ಅಂದು ಬರಪ್ಪ ಇಲ್ಲಿ ಕರೆದ್ಬಿಟ್ಟು ಒಬ್ಬ ಚಿದಾನಂದ ಅಂತ ಅವನೇ ಒಂದು ಸಿದ್ಧಂಗಿಲ್ಲ ಕಟ್ಟಿ, ಅವನಿಗೆ ಕಟ್ಟಪ್ಪ ಅಂದು. ಇಲ್ಲ ಯಾರು ಬೇಡ, ನಾನು ಸಂಬಳದಲ್ಲೇ ಮಾಡ್ತೀನಿ ಅಂತ 3,90,00,000 ಇತ್ತು ನಂದು. ಇಲ್ಲಿವರೆಗೂ ಸಂಬಳ ಬಂದು ಬ್ಯಾಂಕ್ ಹಾಕಿದೆ. ಅಷ್ಟು ಅವನಿಗೆ ಕೊಟ್ಟು ಒಂದು ಪಕ್ಕದಲ್ಲಿ ನಮ್ಮ ರಿಲೇಟಿವ್ ಒಬ್ಬ ನಾಗೇಂದ್ರ ಅಂತ ಡೆಪ್ಟಿ ಕಮಿಷನರ್, ಅವ್ನು ತೀರೋದಿಲ್ಲ. ಅವ್ನ ಮಗನ ಬರೆದು ಇದು ಕೆಳಗಡೆ ಒಂದು ಸ್ಟೈಲ್ ಸಾಕ್ಸೋ ಒಬ್ಬನೇ ಮಾಡಬಾರ್ದು ಸ್ವಾಮೀಜಿ. ನಾವು ನಿರೀಕ್ಷೆ ಮಾಡಿಲ್ಲ ಸರ್, ಸಾವಿರಾರು ಜನ. ಇವತ್ತಲ್ಲಿ ಒಂದು ಮಿನಿಮಮ್ ಒಂದು 25,000-30,000 ಜನ ಹೆಣ್ಮಕ್ಳು. ಹೆಂಗಿದೆ ಅಂದರೆ ಪ್ರಶಾಂತವಾದ ವಾತಾವರಣ. ಇಲ್ಲಿವರೆಗೂ 400 ವರ್ಷದಲ್ಲಿ ಒಂದು ದಿನ ನಾಗ ಕಾಣಿಸ್ತಾ ಇತ್ತು, ಇವಾಗ ಕಾಣ್ತಾ ಇದೆ. ಅದು ಇದೆ, ಸಾಮಾನ್ಯರಿಗೆಲ್ಲ ಕಾಣಕ್ಕೆ ಶುರುವಾಗಿದೆ. ಈಗ ನಮ್ಮ ಮಠದ ವಿಶೇಷ ಅಂದರೆ
ಈ ದಾಸೋಹಕ್ಕೆ ನಾನು ಎಲ್ಲಿ ಪಟ್ಟಿಗೆ ಹೋಗಲ್ಲ. ಕೇಳಿ ಯಾರು ಬಂದೇನಪ್ಪ ಇವತ್ತಿಗೆ ಪಟ್ಟಿಗೆ ಹೋಗಲ್ಲ, ಪಾದದಾಗ ಹೋಗಲ್ಲ. ಒಂದೇ ದಿನದಲ್ಲಿ 1 ವರ್ಷದ ರೇಷನ್ ಕೊಡುವಂಥವ್ರು ನನ್ನ ಭಕ್ತರು ಇದ್ದಾರೆ. ಒಂದೇ ದಿನದಲ್ಲಿ ಬಂದ್ಬಿಡ್ತು 1 ವರ್ಷ. ಅವರು 1 ರೂಪಾಯಿ ಕೊಟ್ಟರೆ 1 ಕೋಟಿ ಆಗುತ್ತೆ ನನಗೆ ಭಕ್ತರು. ಅಂತ ಭಕ್ತರು ಪಡೆದಿನ ಆ ಶಕ್ತಿ ಮುಂದೆ ಯಾವುದು ಹೌದಿಲ್ಲ. ನಾನು ಇವಾಗ ಇದೊಳಗೆ ಬರ್ಕೋತೀನಿ. ಹಾಂ ನೋಡಿ, ಇದು ಒಜ್ಜೆ ಇದು ಎತ್ತಕ್ಕಾಗಲ್ಲ, ಆಗಲ್ಲ. ಅವ್ರ ಕೈಯಲ್ಲಿ ಕೊಡಿ. ನೀವು ಬನ್ನಪ್ಪ, ಒಬ್ರು ಯಾರು ಬರ್ರಿ, ಇಬ್ರು ಬರ್ರಿ. ಸುನೀಲ್ ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.